ಕಳ್ತನಗಳು ಕೂಡ ಆಗಿದೆ. ಸೊ ಅದಾದ್ಮೇಲೆ ಬೈಕ್ ಅಲ್ರಿ ಇದು ಯಾರು ಇಂತಾಗ ಮಾಡ್ತಾ ಇರೋರಂದ್ರೆ ನೋಡುವ ಸಂದರ್ಭದಲ್ಲಿ ಸಂತೆಗಳಲ್ಲಿ ಊರಿಗೆ ಬರುವಾಗ ಹೀರೋ ಹೊಂಡಾ ಸ್ಪ್ಲೆಂಡರ್ ಪರ್ಟಿಕ್ಯುಲರ್ಲಿ ಯಾರು ಬಂದು ಆಗ್ತಾರೆ ಅಂದ್ರೆ ಅದನ್ನು ತಗೊಂಡು ಹೋಗೋದು. ಹೀರೋ ಹೊಂಡಾ ಸ್ಪ್ಲೆಂಡರ್ ಗಾಡಿಗಳು ಜಾಸ್ತಿ ಕಳ್ತನ ಆಗ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ ಒಂದು ಗಾಡಿಯಲ್ಲಿ ನಮಗೆ ಇತ್ತೀಚೆಗೆ ನಾವು ಪೊಲೀಸಲ್ಲಿಂದ ಭಾಳಷ್ಟು CCTV ಕ್ಯಾಮೆರಾ ಜಿಲ್ಲಾ ಪೂರ್ತಿ ಹಾಕಿದ್ದೀವಿ. ಅದರಿಂದ ಒಂದು ಒಳ್ಳೆಯ ಲೀಡ್ ಒಂದು ಸಿಕ್ಕಿದೆ. ಆ ಲೀಡ್ ಮೇಲೆಗಡೆ DSP ವೀರಯ್ಯ ಹಿರೇಮಠ, CPI ಶಿವಾನಂದ್ ಅವರು ಮತ್ತು PSI ಭರತ್ ಮತ್ತು ಹಂಪಣ್ಣವರ್ ಮತ್ತು ಕ್ರೈಮ್ ಟೀಮ್ ಶರೀಫ್, ಅದ್ರೂಶ್, ನಾಗರಾಜ್, ಸುನಿಲ್ ಇವರೆಲ್ಲ ಒಂದು ತಂಡ ರೆಡಿ ಮಾಡಿ ಅದನ್ನು ಇಲ್ಲಿಂದ ಸುಮಾರು ಖಾನಾಪುರ ಬರೆ ಒಂದು CCTV ಕ್ಯಾಮ್ರಾದಿಂದ ಇನ್ನೊಂದು CCTVಗೆ ಫಾಲೋ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಖಾನಾಪುರಲ್ಲಿ ಎಂಡ್ ಆಗುತ್ತದೆ. ಅದಾದ್ಮೇಲೆ ಅಲ್ಲಿ ಖಾನಾಪುರದಿಂದ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸ್ ಇದೆಲ್ಲ ಚೆಕ್ ಮಾಡುವ ಸಂದರ್ಭದಲ್ಲಿ ನಾರಾಯಣ್ ಮನೋಹರ್ ಕದಮ್ ಅಂದ್ರೆ ಒಂದು ವ್ಯಕ್ತಿ ಈ ಗಾಡಿಯನ್ನು ತಗೊಂಡು ಹೋಗಿರೋದು ಕಂಡು ಬಂದಿರುತ್ತದೆ. ಸೊ ಅವನನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಟಾರ್ಗೆಟ್ ಏನಂದ್ರೆ ಹೀರೋ ಹೊಂಡಾ ಸ್ಪ್ಲೆಂಡರ್ ಗಾಡಿಗಳು. ಒಟ್ಟು ಇವನು 43 ಮೋಟಾರ್ ಸೈಕಲನ್ನು ಕಳ್ತನ ಮಾಡಿದ್ದಾನೆ. 43ರಲ್ಲಿ 41 ಗಾಡಿ ಹೀರೋ ಹೊಂಡಾ ಸ್ಪ್ಲೆಂಡರ್, ಒಂದು ಪ್ಯಾಷನ್ ಮತ್ತು ಇನ್ನೊಂದು HF ಡೀಲಕ್ಸ್. ಇವನ ಟಾರ್ಗೆಟ್ ಹೆಂಗೆ ಅಂದರೆ ಇಲ್ಲಿ ಸುತ್ತಮುತ್ತ ಜಿಲ್ಲೆ ಬೆಳಗಾವಿ ನಗರ, ಬೆಳಗಾವಿ ಸುತ್ತಮುತ್ತ ಇರುವ ಎಲ್ಲ ಏರಿಯಾ ಖಾನಾಪುರ, ನಂದಗಡ ಇಲ್ಲಿ ಮತ್ತು ಉತ್ತರ ಕನ್ನಡ, ಗದಗ, ಧಾರವಾಡ, ಹುಬ್ಳಿ ನಗರ, ಸೊ ಒಂದೊಂದು ಕಡೆನೂ ಕಳ್ತನವನ್ನು ಮಾಡಿರ್ತಾನೆ. ಇದರಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ 25 ಕಳ್ತನ ಕಳೆದ 2 ವರ್ಷದಲ್ಲಿ ಮಾಡಿರ್ತಾನೆ ಬೈಕ್ ಕಳ್ತನ. ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 8 ಬೈಕ್ ಕಳ್ತನ ಮಾಡಿರ್ತಾನೆ. ಧಾರವಾಡದಲ್ಲಿ 6, ಹುಬ್ಬಳ್ಳಿ ನಗರದಲ್ಲಿ 1 ಮತ್ತು ಗದಗಲ್ಲಿ 2, ಉತ್ತರ ಕನ್ನಡದಲ್ಲಿ 2. ಒಟ್ಟು 43 ವೆಹಿಕಲ್ ಟೂ ವೀಲರನ್ನು ಇವನ ಕಡೆಯಿಂದ ರಿಕವರಿ ಮಾಡಲಾಗಿರುತ್ತದೆ. ಇವನು ಕಳ್ತನ ಮಾಡಿ ನಂತರ ಇವನ ಮನೆಯಲ್ಲಿ ಖಾನಾಪುರನಲ್ಲಿ ನಿಡಗಲ್ ಗ್ರಾಮದಲ್ಲಿ ಇವನ ಮನೆ ಇರ್ತದೆ. ಅಲ್ಲಿನೂ ಮತ್ತು ಅವನ ಜಮೀನಲ್ಲಿ ಸ್ವಲ್ಪ ವೆಹಿಕಲನ್ನು ಇಟ್ಟಿರ್ತಾನೆ ಇತ್ತೀಚೆಗೆ ಕಳ್ತನ ಮಾಡಿರೋದನ್ನು. ಉಳಿದ ವೆಹಿಕಲನ್ನು ಖಾನಾಪುರ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ರೈತರಿಗೆ 10,000 15,000 ಅಂದ್ರೆ ಮಾರಾಟ ಮಾಡಿರೋದು ಕಂಡು ಬಂದಿರುತ್ತದೆ. ಸೊ ಸಾರ್ವಜನಿಕರಿಗೆ ನಾವು ತಿಳಿಸೋದು ಏನಂದ್ರೆ ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವುದು ನೀವು ಪರ್ಚೇಸ್ ಮಾಡ್ತೀರಂದ್ರೆ ಖಂಡಿತವಾಗಿ ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಸರ್ಟಿಫಿಕೇಟನ್ನು ಚೆಕ್ ಮಾಡಬೇಕು. ರಿಜಿಸ್ಟರ್ಡ್ ಓನರ್ ಯಾರು, ಸರಿ ಇದಾ, RC ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾ, ಇದೆಲ್ಲ ಚೆಕ್ ಮಾಡಿ ತೊಗೊಳ್ಬೇಕಾಗುತ್ತದೆ. ಇಲ್ಲಾಂದ್ರೆ ನಾಳೆ ಕೋರ್ಟಿಗೆ ಬಂದು ನೀವು ಉತ್ತರ ಕೊಡಬೇಕಾಗುತ್ತದೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹೇಳೋದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾರು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅಂದರೆ ತೊಗೊಳ್ತೀರಂದ್ರೆ ನಾಳೆ ನಿಮಗೆ ಸಮಸ್ಯೆ ಆಗುತ್ತದೆ. ಈಗ ಇತ್ತೀಚೆಗೆ ಜಿಲ್ಲೆಯಲ್ಲಿ ಭಾಳಷ್ಟು CCTV ಕ್ಯಾಮ್ರಾನಲ್ಲಿ ಇನ್ಸ್ಟಾಲ್ ಮಾಡಿ ಆಟೋಮೆಟಿಕ್ ಆಗಿ AI ಮೂಲಕ ನಾವು ಫೈನ್ ಕಲೆಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂತಹ ನಂಬರ್ ಪ್ಲೇಟ್ ಇಲ್ಲದೆ ಓಡುವ ಗಾಡಿಗಳನ್ನು ಕೂಡ ನಾವು ಪತ್ತೆ ಮಾಡಿ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡ್ತೀವಿ. ಒಳ್ಳೆಯ ಒಂದು ಉತ್ತಮ ಕೆಲಸವನ್ನು ಕಿತ್ತೂರು ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಸುಮಾರು ಒಂದು 43 ಗಾಡಿ, ಪ್ರತಿಯೊಂದು ಗಾಡಿ ಒಂದು ಮಿನಿಮಮ್ 20,000 30 ಸಾವಿರ ಆಗುತ್ತೆ ಅಂದ್ರೆ 10 12 ಲಕ್ಷ ವ್ಯಕ್ತಪಡಿಸುವ ಒಂದು ಗಾಡಿಗಳನ್ನು ರಿಕವರಿ ಮಾಡಿದ್ದಾರೆ. ಭಾಳಷ್ಟು ಇದರಲ್ಲಿ ರೈತರು ಎಲ್ಲರಿಗೂ ಗಾಡಿಯನ್ನು ಕಳ್ಕೊಂಡಿದ್ದಾರೆ. ಅವರು ಎಲ್ಲರಿಗೂ ಕೂಡ ಬೇಗ ಈ ಗಾಡಿಯನ್ನು ಬಿಡಿಸ್ಕೊಡ್ತೀವಿ ಕೋರ್ಟ್ ಆದೇಶ ಮೂಲಕ. ಸೊ ಒಳ್ಳೆಯ ಕೆಲಸವನ್ನು ಮಾಡಿರೋ ಎಲ್ಲ ನಮ್ಮ ಆಫೀಸರ್ಸ್ ಮತ್ತು ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀವಿ. ಒಂದೇ ಕಲ್ಲ ಸಿಂಗಲ್ ಅಫೆಂಡರ್ ಬರುವುದು ಸಂತೆ ಟೈಮಲ್ಲಿ ಒಂದು 4-5 ಗಾಡಿ ಕೀ ಇಟ್ಟಿರ್ತಾನೆ. ಹೀರೋ ಹೊಂಡಾ ಸ್ಪ್ಲೆಂಡರ್ ಗಾಡಿಯಲ್ಲಿ ಯಾವುದೋ ಒಂದು ಕೀ ಹಾಕೋ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ತೊಗೊಂಡು ಹೋಗ್ಬೋದು. ಸಿಂಪಲ್ ಮೋಡಲ್ಸ್. ಈಸಿ ಅಂದ್ರೆ ಇದು ಟೆಕ್ನಿಕಲ್ ಇಶ್ಯೂ. ಬೈಕ್ ಒಂದು ಯಾವುದೇ ಒಂದು 4 ಚಾವಿ ಹಾಕುವಾಗ ಹೀರೋ ಹೊಂಡಾ ಸ್ಪ್ಲೆಂಡರಲ್ಲಿ ಒಂದು ಗಾಡಿ ವರ್ಕೌಟ್ ಆಗ್ತಾ ಇದೆ, ಬೇರೆ ಗಾಡಿಗಳಲ್ಲಿ ಕಷ್ಟ ಇದೆ. ಸೊ ಹೀರೋ ಹೊಂಡಾ ಸ್ಪ್ಲೆಂಡರಲ್ಲಿ ಇರುವ ಟೆಕ್ನಿಕಲ್ ಇಶ್ಯೂ, ಮೆಕ್ಯಾನಿಕಲ್ ಇಶ್ಯೂ. ನೀವು ಯಾವುದೇ ಒಂದು ಗಾಡಿ ಚಾವಿ ಹಾಕ್ತೀರಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಇಶ್ಯೂ ಇಲ್ಲ, ಅದನ್ನು ಚೆಕ್ ಮಾಡ್ತಾ ಇದ್ವಿ. ಬಟ್ ಇವನು ಮೋಡಸ್ ನಾವು ನೋಡುವ ಸಂದರ್ಭದಲ್ಲಿನೇ ಇವನು ಬರ್ತಾನೆ, ಎಲ್ಲಿ ಸಂತೆ ಇದೆ ಅಂದ್ರೆ ಬರುವುದು ಜಸ್ಟ್ ಚೆಕ್ ಮಾಡೋದು. ಹೀರೋ ಹೊಂಡಾ ಸ್ಪ್ಲೆಂಡರ್ ಐಡೆಂಟಿಫೈ ಮಾಡ್ತಾನೆ, ಒಂದು 4-5 ಚಾವಿ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಒಂದಾಗಿ ಪ್ರಯತ್ನ ಮಾಡ್ತಾನೆ, ತೊಗೊಂಡು ಹೋಗ್ತಾನೆ. ಇದು ಒಂದೇ ದಿವಸದಲ್ಲಿ ಆಗಿರೋದಿಲ್ಲ, ಸುಮಾರು 2 ವರ್ಷದಿಂದ ಇದು ನಡೀತಾ ಇದೆ. ಸೊ ಕಂಪ್ಲೇಂಟ್ FIRs ಭಾಳಷ್ಟು ಆಗಿದೆ, 20+ FIRs.
ರೈತರಿಗೆ ಯಾರು ಕಮ್ಮಿ ಬೆಲೆಗೆ ಯಾರು ತಗೊಳ್ತಾರೆ ಅಂದ್ರೆ ಅವ್ರ ಕಡೆ ಮಾರಾಟ ಮಾಡ್ತಾನೆ. ಡಾಕ್ಯುಮೆಂಟ್ಸ್ ಯಾವುದು ಕೊಡಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ. ಸೊ ಕಡಿಮೆ ಬೆಲೆಗೆ ಸಿಕ್ಕದಂದ್ರೆ ರೈತರು ಹಳ್ಳಿಯಲ್ಲಿ ಇರೋರು ಗಾಡಿನ ತಗೊಂಡ್ ಬರ್ತಾರೆ. ಇವನಕ್ಕೆ ನಂದಗಡಲ್ಲಿ ಅವನಿಗೆ ಜಮೀನು ಇದೆ, ನಿಡಗಲ್ ಗ್ರಾಮದಲ್ಲಿ ಜಮೀನು ಇದೆ, ರೈತರ ಫ್ಯಾಮಿಲಿ ಇವನು. ಸೊ ಅಲ್ಲಿ ಇವನಿಗೆ ಈ ಕೆಲಸ ಬಿಟ್ಟು ಟೈಮ್ ಇರುವಾಗ ತಂದೆ ತಾಯಿ ಜೊತೆ ರೈತರ ಕೆಲಸ ಮಾಡೋದು, ಇಲ್ಲ ಇರುವ ಸಂದರ್ಭದಲ್ಲಿ ಇದು ಕಳ್ತನ ಮಾಡುವುದು, ಈ ಕೆಲಸ ಮಾಡ್ತಾರೆ. ಇಲ್ಲ ನಿಡಗಲ್ ಇಲ್ಲ, ಸುತ್ತಮುತ್ತ ಖಾನಾಪುರಲ್ಲಿ, ಎಂಟೈರ್ ಖಾನಾಪುರಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಅಂದ್ರೆ ಎಲ್ಲರ ಕಡೆ ಕೊಟ್ಟಿದ್ದಾನೆ. ಇಂಜಿನ್ ನಂಬರ್ ಇಂಟ್ಯಾಕ್ಟ್ ಇದೆ. ಇಂಜಿನ್ ನಂಬರ್ ಸೊ ಅದ್ರ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ಸ್ಟೇಟ್ಮೆಂಟ್ ಪ್ರತಿಯೊಬ್ಬರ ರೈತರ ಕಡೆನೂ ಪ್ರತಿಯೊಬ್ಬರ ಕಡೆನೂ ನಾವು ಸ್ಟೇಟ್ಮೆಂಟ್ ಅನ್ನು ತಗೊಳ್ತಾ ಇದ್ದೀವಿ. ಇಲ್ಲ, ಅವನದು ಮೋಡಸ್ ಏನಂದ್ರೆ ತಗೊಂಡು ಒಂದೇ ಕಡೆ ಒಂದೇ ಹಳ್ಳಿಯಲ್ಲಿ ನೀವು ಮಾರಾಟ ಮಾಡುವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ಇಲ್ಲ, ಇದು ಬಗ್ಗೆ ಒಂದು ವಿಚಾರಣೆನೂ ನಡ್ತಾ ಇದ್ವಿ. ಇದರಲ್ಲಿ ಇವನ್ ಮೋಡಸ್ ಏನಂದ್ರೆ ಬೈಕ್ ನಿಡಗಲ್ ಗ್ರಾಮದಲ್ಲಿಯೇ ಎಲ್ಲ ಬೈಕ್ ಮಾರಾಟ ಮಾಡಿಲ್ಲ. ನಿಡಗಲ್ ಗ್ರಾಮದಲ್ಲಿ ಮಾರಾಟ ಮಾಡುವಾಗ ಎಲ್ಲರಿಗೂ ಗೊತ್ತಾಗುತ್ತದೆ. ಬೇರೆ ಬೇರೆ ಕಡೆ ಮಾರಾಟ ಮಾಡಿದಾನೆ. ಒಂದು ಹಳ್ಳಿಯಲ್ಲಿ ಒಂದು, ಇನ್ನೊಂದು ಹಳ್ಳಿಯಲ್ಲಿ ಒಂದು, ಬೇರೆ ಬೇರೆ ಹಳ್ಳಿಯಲ್ಲಿ ಮಾರಾಟ ಮಾಡಿದಾನೆ. ಸುಮಾರು 10 to 15 ಬೈಕ್ ಆಲ್ರೆಡಿ ಮಾರಾಟ ಮಾಡಿರೋದು. ಉಳಿದ ಬೈಕ್ ಅವನ ಕೈಯಲ್ಲೇ ಇಟ್ಕೊಂಡಿದ್ದಾನೆ. ಸೊ ಪ್ರಯತ್ನ ಮಾಡಿದ್ದಾನೆ, ಕೆಲವೊಂದಲ್ಲಿ ಪ್ರಯತ್ನ ಮಾಡಿದ್ದಾನೆ. ಬಟ್ ನಮಗೆ ಎವಿಡೆನ್ಸ್ ವಿ ಆರ್ ಏಬಲ್ ಟು ಟ್ರೇಸ್ ದ ವೆಹಿಕಲ್ ಓನರ್. ಅದರಿಂದ ಏನೋ ಸಮಸ್ಯೆ ಇಲ್ಲ. ಸೊ ಇದು ಚೆಕ್ ಮಾಡ್ತಾ ಇದ್ದೀವಿ. ಖಾನಾಪುರ ಸ್ಟೇಷನ್ ಅವರು ಏನ್ ಮಾಡ್ತಾ ಇದ್ದಾರೆ.